ಎಲ್ಲರಿಗೂ ನಮಸ್ತೆ. ಇವತ್ತಿನ ಕ್ಲಾಸಿನಲ್ಲಿ ನಾವು ಫಸ್ಟ್ ಚಾಪ್ಟರಿನ ಲಾಸ್ಟ್ ಟಾಪಿಕ್ ಅನ್ನ ಡಿಸ್ಕಷನ್ ಮಾಡುವ. ಲಾಸ್ಟ್ ಟಾಪಿಕ್ ಯಾವುದು ಅಂತ ಹೇಳಿದ್ರೆ HRIS. HRIS ಅಂತ ಹೇಳಿದ್ರೆ ಹ್ಯೂಮನ್ ರಿಸೋರ್ಸ್ ಇನ್ಫಾರ್ಮೇಶನ್ ಸಿಸ್ಟಮ್. ಸೊ ಇನ್ಫಾರ್ಮೇಶನ್ ಸಿಸ್ಟಮ್ ಅದರಲ್ಲಿ ಹ್ಯೂಮನ್ ರಿಸೋರ್ಸಸ್ಗೆ ಸಂಬಂಧಪಟ್ಟ ಹಾಗೆ ಡೀಟೇಲ್ಡ್ ಆದಂತ ಇನ್ಫಾರ್ಮೇಶನ್ ಪ್ರತಿಯೊಂದು ಇಂಡಿವಿಜುವಲ್ ಎಂಪ್ಲಾಯಿಗೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಸಿಸ್ಟಮಿನಲ್ಲಿ ಇರುತ್ತೆ. ಅದನ್ನು ನಾವು ಸಿಂಪಲ್ ಆಗಿ ಏನಂತ ಕರಿತೇವೆ, HRIS, which stands for Human Resource Information System. Let us go into the introductory concept of Human Resource Information System. So Human Resource Information System, which is also known as Human Resource Management System. ಮುಂಚೆ ಈ HRIS ಬರೋಕ್ಕಿಂತ ಮುಂಚೆ HRMS ಅಂತ ಹೇಳಿ ಕರಿತಿದ್ರು, ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಹೇಳಿ ಕರಿತಿದ್ರು. ಬಟ್ ಅದು ಹೋಗಿ ಇವಾಗ ಚೇಂಜ್ ಆಗಿ ಹ್ಯೂಮನ್ ರಿಸೋರ್ಸ್ ಇನ್ಫಾರ್ಮೇಶನ್ ಸಿಸ್ಟಮ್ ಆಗಿದೆ. ಇಟ್ ಈಸ್ ಬೇಸಿಕಲಿ ಆನ್ ಇಂಟರ್ಸೆಕ್ಷನ್ ಆಫ್ ಹ್ಯೂಮನ್ ರಿಸೋರ್ಸಸ್ ಆ್ಯಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ವಿತ್ ದ ಹೆಲ್ಪ್ ಆಫ್ ಅ ಸಾಫ್ಟ್ವೇರ್. ಸೊ ಇಂಟರ್ಸೆಕ್ಷನ್ ಅಂತ ಹೇಳಿದ್ರೆ ಇಲ್ಲಿ ಕಾಂಬಿನೇಷನ್, ಹ್ಯೂಮನ್ ರಿಸೋರ್ಸಸ್ ಮತ್ತೆ ಟೆಕ್ನಾಲಜಿಯ ಕಾಂಬಿನೇಷನ್ ಅನ್ನ ಇಲ್ಲಿ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ವರ್ಕರ್ಸ್ ಇರ್ತಾರೆ, ಮತ್ತೆ ನಾವು ಇಲ್ಲಿ ಹೊಸ ಟೆಕ್ನಾಲಜಿಯನ್ನ, ತಂತ್ರಜ್ಞಾನವನ್ನ ಬಳಸ್ಕೊಂಡು ನಾವೇನ್ ಮಾಡ್ತೇವೆ, ಪ್ರತಿಯೊಂದು ವರ್ಕರಿಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಇನ್ಫಾರ್ಮೇಶನ್ ಅನ್ನ ನಾವು ಸ್ಟೋರ್ ಮಾಡ್ತಾ ಬರ್ತೇವೆ. ಸೊ ಸಾಫ್ಟ್ವೇರ್ ಅನ್ನ ಇಲ್ಲಿ ಯೂಸ್ ಮಾಡ್ತೇವೆ. ದಿಸ್ ಅಲೋಸ್ HR ಆಕ್ಟಿವಿಟೀಸ್ ಅಂಡ್ ಪ್ರೊಸೆಸರ್ ಟು ಅಕರ್ ಎಲೆಕ್ಟ್ರಾನಿಕಲಿ. ಸೊ ಹ್ಯೂಮನ್ ರಿಸೋರ್ಸಸ್ಗೆ ಸಂಬಂಧಪಟ್ಟಂತೆ ಯಾವುದೇ ಆಕ್ಟಿವಿಟೀಸ್ ಆಗಿರ್ಬೋದು, ಆ ಎಲ್ಲ ಆಕ್ಟಿವಿಟೀಸ್ ಅನ್ನ ಎಲೆಕ್ಟ್ರಾನಿಕ್ ಮೋಡಿನಲ್ಲಿ ನಾವೇನ್ ಮಾಡ್ತೇವೆ, ಅದನ್ನ ಸ್ಟೋರೇಜ್ ಮಾಡ್ತೇವೆ. ಸೊ ಯಾಕೆ ವರ್ಕರ್ಸ್ಗೆ ಸಂಬಂಧಪಟ್ಟಾದಂತ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ಎಲೆಕ್ಟ್ರಾನಿಕ್ ಫಾರ್ಮ್ ಅಲ್ಲಿ ಯಾಕೆ ನಾವು ಅದನ್ನ ಸೇವ್ ಮಾಡ್ತೇವೆ ಅಂತ ಹೇಳಿದ್ರೆ, ನಮ್ಗೆ ಯಾವಾಗ ಫ್ಯೂಚರಿನಲ್ಲಿ ಅವಶ್ಯಕತೆ ಬೀಳುತ್ತೆ ಅಥವಾ ಕರೆಂಟ್ ಸಿಚುವೇಶನ್ ಅಲ್ಲಿ ಅವಶ್ಯಕತೆ ಬೀಳುತ್ತೆ, ಆವಾಗ ನಾವು ಇನ್ಫಾರ್ಮೇಶನ್ ಅನ್ನ ರಿಟ್ರೈವ್ ಮಾಡ್ಕೊಳ್ಳಿಕ್ಕೋಸ್ಕರ ಇನ್ಫಾರ್ಮೇಶನ್ ಅನ್ನ ತೆಗೆದು ಆ ಇನ್ಫಾರ್ಮೇಶನ್ ಅದನ್ನ ಬಳಸ್ಕೊಳ್ಳಿಕ್ಕೆ ಅದು ಸಾಧ್ಯ ಆಗುತ್ತೆ. ಎಲೆಕ್ಟ್ರಾನಿಕಲಿ ಇಲ್ಲ ಅಂತ ಹೇಳಿದ್ರೆ ತುಂಬಾನೇ ಟೈಮ್ ತಗೊಳುತ್ತೆ ಪ್ರತಿಯೊಂದು ವರ್ಕರಿನ ಇನ್ಫಾರ್ಮೇಶನ್ ಅನ್ನ ಪಡ್ಕೊಳ್ಳಿಕ್ಕೆ. ನೆಕ್ಸ್ಟ್ ಇಸ್ ಕಂಪೋನೆಂಟ್ಸ್ ಅಥವಾ ಫೀಚರ್ಸ್ ಅಂತ ಕರಿಬಹುದು, ಅಥವಾ ಫಂಕ್ಷನ್ಸ್ ಆಫ್ ಹ್ಯೂಮನ್ ರಿಸೋರ್ಸ್ ಇನ್ಫಾರ್ಮೇಶನ್ ಸಿಸ್ಟಮ್. ಸೊ ಕ್ವಶನ್ ಪೇಪರಿನಲ್ಲಿ ನಮಗೆ ಕಂಪೋನೆಂಟ್, ರೈಟ್ ಅ ಶಾರ್ಟ್ ನೋಟ್ ಆನ್ ಕಂಪೋನೆಂಟ್ಸ್ ಆಫ್ HRIS ಅಂತ ಬರ್ಬೋದು, ಅಥವಾ ರೈಟ್ ಎ ಶಾರ್ಟ್ ನೋಟ್ ಆನ್ ಫೀಚರ್ಸ್ ಆಫ್ HRIS ಅಂತ ಬರ್ಬೋದು, ಅಥವಾ ರೈಟ್ ಇನ್ ಡೀಟೇಲ್ ಅಬೌಟ್ ಫಂಕ್ಷನ್ಸ್ ಆಫ್ HRIS ಅಂತ ಹೇಳಿ ಬರ್ಬೋದು. ಸೊ ಕಂಪೋನೆಂಟ್ಸ್, ಫೀಚರ್ಸ್ ಮತ್ತೆ ಫಂಕ್ಷನ್ಸ್. ಸೊ ಆ ಟಾಪಿಕ್ ಮೇಲೆ ಕ್ವಶನ್ ಬಂದಿದೆ ಅಂತ ಇದ್ರೆ ಈ ಪರ್ಟಿಕ್ಯುಲರ್ ಇನ್ಫಾರ್ಮೇಶನ್ ಅನ್ನ ನೀವು ರೆಕಾರ್ಡ್ ಮಾಡ್ಬೋದು. 9 ಇನ್ಫಾರ್ಮೇಶನ್ ಇದೆ, 9 ಇನ್ಫಾರ್ಮೇಶನ್ ಕಂಪೋನೆಂಟ್ಸ್ ಅಥವಾ 9 ಫೀಚರ್ಸ್ ಇದೆ ಅಥವಾ 9 ಫಂಕ್ಷನ್ಸ್ ಅಂತ ಹೇಳಿ ಗಮನಕ್ಕೆ ತಗೋಬಹುದು. ಅದನ್ನ ನಾವು ಎಕ್ಸಾಮಿನೇಷನ್ ಅಲ್ಲಿ ಕೇಳಿದಾಗ ಬರೀಬಹುದು. ಸೊ ಫೀಚರ್ಸೇ ಕೇಳ್ಬೇಕು ಯಾವತ್ತೂ ಅಂತ ಹೇಳಿ ಕಂಪಲ್ಸರಿ ಇಲ್ಲ, ಅವ್ರ ವರ್ಡ್ಸ್ ಅನ್ನ ಚೇಂಜ್ ಮಾಡಿಬಿಟ್ಟು ಕಂಪೋನೆಂಟ್ ಅಥವಾ ಫಂಕ್ಷನ್ಸ್ ಅಂತ ಹೇಳ್ಬೋದು. ಸೊ ಫಸ್ಟ್ ಕಂಪೋನೆಂಟ್ ಆರ್ ಫೀಚರ್ ಆರ್ ಫಂಕ್ಷನ್ಸ್ ಆಫ್ HRIS is database or database. HRIS core offering includes a database to store information. ಸೊ HRIS ಅಲ್ಲಿ ಏನ್ ಇರುತ್ತೆ ಅಂತ ಹೇಳಿದ್ರೆ, ವರ್ಕರ್ಸ್ಗೆ ಸಂಬಂಧಪಟ್ಟ ಹಾಗೆ ಇನ್ಫಾರ್ಮೇಶನ್ ಅನ್ನ ಡೀಟೇಲ್ ಆಗಿ ಸ್ಟೋರ್ ಮಾಡಿರ್ತಾರೆ. HR ಪ್ರೊಫೆಷನಲ್ಸ್ ಅಂದ್ರೆ ಮ್ಯಾನೇಜರ್ ಕ್ಯಾನ್ ಇನ್ಪುಟ್ ಆಲ್ ಪರ್ಸನಲ್ ಡಾಟಾ ಇನ್ ಟು ದ ಸಿಸ್ಟಮ್ ವಿಚ್ ಕ್ಯಾನ್ ಬಿ ಎಕ್ಸೆಸ್ಡ್ ಫ್ರಮ್ ಎನಿವೇರ್ ರೌಂಡ್ ದ ಕ್ಲಾಕ್. ಸೊ ಯಾವಾಗ HR ಮ್ಯಾನೇಜರಿಗೆ ಒಬ್ಬ ವರ್ಕರ್, ಮೇ ಬಿ ಮಿಸ್ಟರ್ A ಅಂತ ಹೇಳುವ ವ್ಯಕ್ತಿಯ ಬಗ್ಗೆ ಪರ್ಸನಲ್ ಇನ್ಫಾರ್ಮೇಶನ್ ಬೇಕು ಅಂತ ಹೇಳಿದ್ರೆ, ಸಿಸ್ಟಮ್ ಮುಖಾಂತರ, ಕಂಪ್ಯೂಟರ್ ಸಿಸ್ಟಮ್ ಮುಖಾಂತರ ಅವ್ರೇನ್ ಮಾಡ್ಬೋದು, ಆಕ್ಸೆಸ್ ಅನ್ನ ಪಡ್ಕೊಂಡು ಕಂಪ್ಯೂಟರ್ ಸಿಸ್ಟಮ್ ಮುಖಾಂತರ ಇನ್ಫಾರ್ಮೇಶನ್ ಅನ್ನ ಲಾಗಿನ್ ಮಾಡಿಕೊಂಡು ಅವ್ರೇನ್ ಮಾಡ್ಬೋದು, ರೌಂಡ್ ದ ಕ್ಲಾಕ್ ಅಂದ್ರೆ 24 hours ಅಲ್ಲಿ ಯಾವ ಟೈಮ್ ಪೀರಿಯಡಿನಲ್ಲಿಯೂ ಸಹ ಒಬ್ಬ ವರ್ಕರಿನ ಇನ್ಫಾರ್ಮೇಶನ್, ಪರ್ಸನಲ್ ಇನ್ಫಾರ್ಮೇಶನ್ ಅನ್ನ ತೆಗಿಲಿಕ್ಕೆ ಸಾಧ್ಯ ಆಗುತ್ತೆ. ಪರ್ಸನಲ್ ಇನ್ಫಾರ್ಮೇಶನ್ ಅಂತ ಹೇಳಿದ್ರೆ ಕಂಪನಿಗೆ ಸಂಬಂಧಪಟ್ಟಂತ ಇನ್ಫಾರ್ಮೇಶನ್, ವರ್ಕರ್ ಯಾವ ಡೇಟಿಗೆ ಜಾಯಿನ್ ಆಗಿದ್ದಾನೆ, ಎಷ್ಟು ದಿವಸದಿಂದ ಕೆಲಸ ಮಾಡ್ತಾ ಇದ್ದಾನೆ ಕಂಪನಿಯಲ್ಲಿ, ಅವರು ಎಷ್ಟು ವರ್ಷದಲ್ಲಿ ಏನೇನ್ ಬೆನಿಫಿಟ್, ಯಾವ್ಯಾವ ವರ್ಷದಲ್ಲಿ ಏನೇನ್ ಬೆನಿಫಿಟ್ ಪಡ್ಕೊಂಡಿದ್ದಾರೆ, ಎಷ್ಟು ರಜೆ ಹಾಕಿದ್ದಾರೆ, ಲೀವ್ ತಗೊಂಡಿದ್ದಾರೆ, ಪ್ರಮೋಷನ್ ಯಾವಾಗ ಆಗಿದೆ, ಈ ರೀತಿಯಾದಂಥ ಪ್ರತಿಯೊಂದು ವರ್ಕರಿನ ಡೀಟೇಲ್ಸ್ ಅನ್ನ ಇಲ್ಲಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಟೈಮ್ ಅಂಡ್ ಲೇಬರ್ ಮ್ಯಾನೇಜ್ಮೆಂಟ್, ಸೆಕೆಂಡ್ ಕಂಪೋನೆಂಟ್ ಈಸ್ ಟೈಮ್ ಅಂಡ್ ಲೇಬರ್ ಮ್ಯಾನೇಜ್ಮೆಂಟ್. Time management and labor management.
ಆಕ್ಟಿವಿಟೀಸ್ ಲೈಕ್ ಟೈಮ್ ಆ್ಯಂಡ್ ಲೇಬರ್ ಮ್ಯಾನೇಜ್ಮೆಂಟ್ ಆರ್ ಹೈಲಿ ಟೈಮ್ ಕನ್ಸ್ಯೂಮಿಂಗ್. ಸೊ ನಮಗೆ ಟೈಮ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದಾಗಲೇ ಗೊತ್ತಾಗುತ್ತೆ ಅದು ಅಷ್ಟು ಸುಲಭದಲ್ಲಿ ಮ್ಯಾನೇಜ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇಟ್ ಕನ್ಸ್ಯೂಮ್ಸ್ ಟೈಮ್. ಅದೇ ರೀತಿಯಾಗಿ ಪ್ಲಾನ್ ಮಾಡಬೇಕಾಗುತ್ತೆ. ಪ್ಲಾನಿಂಗ್ ಕನ್ಸ್ಯೂಮ್ಸ್ ಟೈಮ್. ಸೊ ಅದನ್ನ ನಾವಿಲ್ಲಿ ಟೈಮ್ ಕನ್ಸ್ಯೂಮಿಂಗ್ ಅಂತ ಹೇಳ್ತೇವೆ. ಸೊ ಪ್ಲಾನಿಂಗ್ ಮಾಡ್ಕೋಬೇಕಾಗುತ್ತೆ. ಅದೇ ರೀತಿಯಾಗಿ ಲೇಬರ್ ಮ್ಯಾನೇಜ್ಮೆಂಟ್ ಅಂತ ಬಂದಾಗಲೂ ಸಹ ಲೇಬರರ್ಸ್ಗೆ ಸಂಬಂಧಪಟ್ಟ ಹಾಗೆ ಪ್ಲಾನಿಂಗ್ ಅನ್ನ ಮಾಡಬೇಕು. ಅಗೈನ್ ಪ್ಲಾನಿಂಗಿಗೆ ಟೈಮ್ ಇಲ್ಲಿ ತಗೊಳ್ತದೆ. ಆಕ್ಟಿವಿಟೀಸ್ ಲೈಕ್ ಟೈಮ್ and labor management are highly time consuming. HRIS package allows employees to input their own hours worked and allows managers to immediately verify vacation request, and the data is directly fed to the payroll. ಸೊ HRIS ಪ್ಯಾಕೇಜಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ವರ್ಕರ್ಸು ಸಹ, ಬರೀ ಮ್ಯಾನೇಜರ್ಸ್ ಅಲ್ಲ, ವರ್ಕರ್ಸು ಸಹ ಆ ಇನ್ಫಾರ್ಮೇಷನ್ ಸಿಸ್ಟಮಿನಲ್ಲಿ ತಾವು ಎಷ್ಟು ಗಂಟೆಗಳು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಿದ್ದಾರೆ ಅದರ ಬಗ್ಗೆ ಇನ್ಫಾರ್ಮೇಷನ್ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ವರ್ಕರ್ ಯಾವ್ಯಾವ ಡೇಟಿಗೆ ರಜೆಯನ್ನು ಪಡ್ಕೊಂಡಿದ್ದಾರೆ ಅದರ ಬಗ್ಗೆ ಇನ್ಫಾರ್ಮೇಷನ್ ಅನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಹಲವಾರು ಇನ್ಫಾರ್ಮೇಷನ್ ಅನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ಹೇಗೆ ವರ್ಕರ್ಸ್ ಎಷ್ಟು ಗಂಟೆ ಕೆಲಸ ಮಾಡಿದ್ದಾರೆ ಅಂತ ಗೊತ್ತಾಗುತ್ತಲ್ಲ, ಅದಕ್ಕೆ ತಕ್ಕ ಹಾಗೆ ಮ್ಯಾನೇಜರ್ಸ್ ಆ ವರ್ಕರ್ಸಿನ ಪರ್ಫಾರ್ಮೆನ್ಸ್ ಅನ್ನ ಇವ್ಯಾಲ್ಯೂಯೇಟ್ ಮಾಡ್ಲಿಕ್ಕಾಗುತ್ತೆ. ಮ್ಯಾನೇಜರ್ ವರ್ಕರ್ಸ್ ಕಳಿಸಿಕೊಟ್ಟಂತ ರಿಕ್ವೆಸ್ಟ್ ಏನಾದರೂ ಇದ್ರೆ ಅದನ್ನ ಇಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ಡಾಟಾವನ್ನ, ಅಂದ್ರೆ ಯಾವ ವರ್ಕರ್ ಎಷ್ಟು ದಿವಸ ರಜೆ ತೆಗ್ದಿದ್ದಾನೆ, ಎಷ್ಟು ಕೆಲಸ ಮಾಡಿದ್ದಾನೆ ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಈ ಇನ್ಫಾರ್ಮೇಶನ್ ಅನ್ನ ಲಿಂಕ್ ಮಾಡ್ತಾರೆ. ಯಾವುದಕ್ಕೆ ಲಿಂಕ್ ಮಾಡ್ತಾರೆ ಅಂತ ಹೇಳಿದ್ರೆ ಪೇರೋಲ್ ಅಂತ ಹೇಳಿದ್ರೆ ಇಲ್ಲಿ ಸ್ಯಾಲರಿ ಪ್ಯಾಕೇಜ್, ಅದಕ್ಕೆ ಲಿಂಕ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಹೇಗೆ ಲಿಂಕ್ ಇದೆ ಅಂತ ಹೇಳಿ ನಿಮ್ಮಲ್ಲಿ ಕನ್ಫ್ಯೂಷನ್ ಅಥವಾ ಡೌಟ್ ಬಂದಿರಬಹುದು. ರಜೆ ತೆಗೆದದ್ದಕ್ಕೂ ಮತ್ತೆ ಸ್ಯಾಲರಿ ಪೇಮೆಂಟಿಗೆ ಏನು ಲಿಂಕ್ ಇದೆ, ಏನು ಕನೆಕ್ಷನ್ ಇದೆ ಅಂತ ಹೇಳಿ. ಪ್ರತಿಯೊಂದು ವರ್ಕರಿಗೆ ಒಂದು ವರ್ಷದಲ್ಲಿ ಇಂತಿಷ್ಟು ರಜೆ ಅಂತ ಹೇಳಿರುತ್ತೆ. ಅದಕ್ಕಿಂತ ಜಾಸ್ತಿ ಲೀವನ್ನ, ವೆಕೇಶನ್ನ ಅಪ್ಲೈ ಮಾಡಿದ್ದಾರೆ ಅಂತ ಇದ್ದಾಗ ಅಲ್ಲಿ ಮ್ಯಾನೇಜರ್ ಆದವ್ರು ಏನು ಮಾಡ್ತಾರೆ, ಲಾಸ್ ಆಫ್ ಪೇ, ಸ್ಯಾಲ್ರಿಯಲ್ಲಿ ಏನಿದೆ ಅದರಲ್ಲಿ ಲಾಸ್ ಮಾಡ್ತಾರೆ, ಅಂದರೆ ಸ್ಯಾಲ್ರಿಯನ್ನು ರಿಡಕ್ಷನ್ ಮಾಡ್ತಾರೆ. ಸೊ ಇಲ್ಲಿ ಸ್ಯಾಲ್ರಿ ಕೊಡಬೇಕಾದ್ರೆ ಒಬ್ಬ ವರ್ಕರ್ ಎಷ್ಟು ದಿವಸ ರಜೆ ಹಾಕಿದ್ದಾನೆ ಅದರ ಬಗ್ಗೆನೂ ಇನ್ಫಾರ್ಮೇಷನನ್ನು HRIS ಅಲ್ಲಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಪೇರೋಲ್ ಫಂಕ್ಷನ್, ಥರ್ಡ್ ಒನ್. ಪೇರೋಲ್ ಅಂದರೆ ಸ್ಯಾಲ್ರಿ. Payroll function is yet another major component of a HRIS model. HR manager can easily download or unload employee hours and issue checks or payroll deposits to employees. Salaried employees can also be paid in time with substantially reduced risk of errors. So ಇಲ್ಲಿ ಸ್ಯಾಲ್ರಿ ಏನಿರುತ್ತೆ ಅದು ಪ್ರತಿಯೊಬ್ಬ ವರ್ಕರಿಗೆ ಮ್ಯಾನೇಜ್ಮೆಂಟ್ ಪೇ ಮಾಡಬೇಕಾಗುತ್ತೆ. ಸೊ HR ಮ್ಯಾನೇಜರ್ ಯಾವಾಗ ಬೇಕು ಆವಾಗ ಪ್ರತಿಯೊಂದು ವರ್ಕರ್ ಎಷ್ಟು ಗಂಟೆ ಕೆಲಸವನ್ನ ಮಾಡಿದ್ದಾರೆ ಅದರ ಬಗ್ಗೆ ಇನ್ಫಾರ್ಮೇಷನ್ ಅನ್ನ ಡೌನ್ಲೋಡ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಎಷ್ಟು ಗಂಟೆ ಒಬ್ಬ ವರ್ಕರ್ ಕೆಲಸ ಮಾಡಿದ್ದಾನೆ ಅದನ್ನ ಗಮನದಲ್ಲಿ ಇಟ್ಕೊಂಡು ವರ್ಕರಿಗೆ ಸ್ಯಾಲ್ರಿಯನ್ನ ಚೆಕ್ ಮುಖಾಂತರ ಕೊಡ್ಬೋದು. ಅದೇ ರೀತಿಯಾಗಿ ಕೆಲವೊಂದು ಬೆನಿಫಿಟ್ ಅನ್ನ ವರ್ಕರ್ಸಿನ ಅಕೌಂಟಿಗೆ ಡೆಪಾಸಿಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ವರ್ಕರ್ಸಿಗೂ ಸಹ ಸ್ಯಾಲ್ರಿ ಕಡಿಮೆ ಟೈಮಿನಲ್ಲಿ ಅವ್ರ ಅಕೌಂಟಿಗೆ ಬರುತ್ತೆ. ಮುಂಚೆ ಆದರೆ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಫಿಲ್ಮಲ್ಲಿ ಎಲ್ಲ ನೋಡಿದ್ದೇವೆ. ಹೇಗೆ ಅಂತ ಹೇಳಿದ್ರೆ ಮುಂಚಿನ ಕಾಲದಲ್ಲಿ ಸಂಬಳ ಪಡ್ಕೋಬೇಕು ಅಂತ ಹೇಳಿದ್ರೆ ಕ್ಯೂ ಅಲ್ಲಿ ಲೈನಲ್ಲಿ ನಿಂತ್ಕೊಂಡು ಕ್ಯಾಶ್ ರೂಪದಲ್ಲಿ ಮ್ಯಾನೇಜರ್ ಆದವರು ವರ್ಕರಿಗೆ ಸಂಬಳವನ್ನು ಕೊಡ್ತಾ ಇದ್ರು. ಬಟ್ ಇವತ್ತಿನ ಕಾಲದಲ್ಲಿ ಹೇಗೆ ಸ್ಯಾಲ್ರಿ ಪೇಮೆಂಟ್ ಆಗುತ್ತೆ, ನಾವೇನು ಕ್ಯೂ ಅಲ್ಲಿ ನಿಂತ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಮಂತ್ ಎಂಡ್ ಆದ ತಕ್ಷಣ ಇಮಿಡಿಯೇಟ್ ಆಗಿ ನಮ್ಮ ಅಕೌಂಟಿಗೇನೆ ಸ್ಯಾಲ್ರಿ ಅಮೌಂಟ್ ಏನಾಗುತ್ತೆ ಡೆಪಾಸಿಟ್ ಆಗುತ್ತೆ. ಸೊ ಇಲ್ಲಿ ಹೆಚ್ಚು ಎರರ್ಸ್ ಇಲ್ದೇನೆ, ಮಿಸ್ಟೇಕ್ ಇಲ್ದೇನೆ ಸ್ಯಾಲ್ರಿಡ್ ಎಂಪ್ಲಾಯೀಸ್ಗೆ ಇನ್ ಟೈಮ್ ಸ್ಯಾಲರಿ ಡೆಪಾಸಿಟ್ ಆಗುತ್ತೆ. Fourth component is benefit. Some HRIS allow employees to establish and maintain medical benefits and retirement investments through their software. ಸೊ ಇಲ್ಲಿ HRIS ಅನ್ನ ಒಂದು ಕಂಪ್ನಿಯಲ್ಲಿ ಅಡಾಪ್ಟ್ ಮಾಡಿದ್ದಾರೆ, ಪಾಲಿಸ್ತಾ ಇದ್ದಾರೆ ಅಂತ ಇದ್ರೆ ಆವಾಗ ಮ್ಯಾನೇಜರಿಗೆ ವರ್ಕರ್ಸಿಗೆ ಸಂಬಂಧಪಟ್ಟಂತ ಏನೇನು ಮೆಡಿಕಲ್ ಬೆನಿಫಿಟ್ಸ್ ಅನ್ನ ಕೊಡಬೇಕು, ಅಥವಾ ಒಬ್ಬ ವರ್ಕರ್ ರಿಟೈರ್ ಆಗ್ತಾ ಇದ್ದಾನಂತ ಇದ್ರೆ ಅವರಿಗೆ ಏನೆಲ್ಲ ಬೆನಿಫಿಟ್ಸ್ ಅನ್ನ ಕೊಡಬೇಕಾಗುತ್ತೆ, ಎಷ್ಟು ಅಮೌಂಟ್ ಗ್ರ್ಯಾಚ್ಯುಟಿ ಪೇ ಮಾಡಬೇಕು, ಎಷ್ಟು ಅಮೌಂಟ್
ಪ್ರೊವಿಡೆಂಟ್ ಫಂಡ್ ಕೊಡಬೇಕಾಗುತ್ತೆ. ಈ ರಿಟೈರ್ಮೆಂಟ್ ಬೆನಿಫಿಟ್ಸನ್ನು ಅಲ್ಲಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದು ಹೇಗೆ ಅಂತ ಹೇಳಿದರೆ ವಿದಿನ್ ಅ ಫ್ರಾಕ್ಷನ್ ಆಫ್ ಸೆಕೆಂಡ್ ಆರ್ ಆನ್ ಕ್ಲಿಕ್ಕಿಂಗ್ ದ ಮೌಸ್ ಬಟನನ್ನು ನಾವು ಕ್ಲಿಕ್ ಮಾಡಿದಾಗ, ಸರಿಯಾದ ಇನ್ಫಾರ್ಮೇಷನ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಕೆಲವೇ ಸೆಕೆಂಡಿನಲ್ಲಿ ಆ ವರ್ಕರಿನ ಫುಲ್ ಡೀಟೇಲ್ಸ್ ಸಿಗುತ್ತೆ. ಮೆಡಿಕಲ್ ಅಲೋವೆನ್ಸಸ್ ಅಥವಾ ಮೆಡಿಕಲ್ ಬೆನಿಫಿಟ್ಸ್ ಅವರಿಗೆ ಏನೇನು ಕೊಡಬೇಕು, ರಿಟೈರ್ಮೆಂಟ್ ಆಗ್ತಾ ಇದ್ದಾರೆ ಅಂತ ಇದ್ದರೆ ಅವರಿಗೆ ಅದೆಲ್ಲ ಬೆನಿಫಿಟ್ಸ್ ಕೊಡಬೇಕು, ಎಷ್ಟಾಗುತ್ತೆ ಅದನ್ನೆಲ್ಲ ಇಲ್ಲಿ ಮಾನಿಟರಿ ಟರ್ಮ್ಸಲ್ಲಿ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ HRIS ಅಲ್ಲಿ ಸುಲಭ ಸಾಧ್ಯ ಆಗುತ್ತೆ. Such applications allow employers to have one-stop shopping experience for all their human resources data management needs. ಸೊ ಯಾರ್ಯಾರು ಅಪ್ಲೈ ಮಾಡಿರ್ತಾರಲ್ವ ವರ್ಕರ್ಸಿನವರು ಯಾವುದಕ್ಕೆ ಅಪ್ಲೈ ಮಾಡಿರ್ತಾರೆ ಅಂತ ಹೇಳಿದರೆ ಅದೇ ಮೆಡಿಕಲ್ ಬೆನಿಫಿಟನ್ನು ಪಡ್ಕೊಳ್ಳಿಕ್ಕೆ ಅಥವಾ ರಿಟೈರ್ಮೆಂಟ್ ಬೆನಿಫಿಟನ್ನು ಪಡ್ಕೊಳ್ಳಿಕ್ಕೆ ಅಪ್ಲಿಕೇಶನ್ ಬರೆದು ಕೊಡಬೇಕಾಗುತ್ತೆ ವರ್ಕರ್ ಆದವರು ಮ್ಯಾನೇಜರಿಗೆ. ಸೊ ಮ್ಯಾನೇಜರ್ ಆ ಎಲ್ಲ ಅಪ್ಲಿಕೇಶನನ್ನು ಪಡ್ಕೊಂಡು ಅವ್ರು ಏನು ಮಾಡ್ತಾರೆ, ಅವರು ತಮ್ಮ HRIS ಮುಖಾಂತರ ಯಾವ ವರ್ಕರ್ಸಿಗೆ ಎಷ್ಟು ಮೆಡಿಕಲ್ ಬೆನಿಫಿಟ್ ಕೊಡಬೇಕು, ಎಷ್ಟು ರಿಟೈರ್ಮೆಂಟ್ ಬೆನಿಫಿಟ್ ಕೊಡಬೇಕು ಅಂತ ಹೇಳಿ ಒನ್ ಸ್ಟಾಪ್ ಶಾಪಿಂಗ್ ಎಕ್ಸ್ಪೀರಿಯನ್ಸ್ ಅಂದರೆ ಈಗ ನಾವು ಬಿಗ್ ಬಜಾರಿಗೆ ಹೋದಾಗ ಅದು ಒಂದು ಸ್ಟಾಪಿನಲ್ಲಿ ನಾವು ನಮಗೆ ಬೇಕಾದಂಥ A to Z ಪ್ರಾಡಕ್ಟನ್ನು ಪರ್ಚೇಸ್ ಮಾಡಲಿಕ್ಕೆ ಅಲ್ಲಿ ಅವಕಾಶ ಇರುತ್ತೆ. ಅದನ್ನು ನಾವು ಒನ್ ಸ್ಟಾಪ್ ಶಾಪಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೇವೆ. ಇಲ್ಲಿಯೂ ಸಹ ಹಾಗೆ HRIS ಅಲ್ಲಿ ನಾವು ಲಾಗಿನ್ ಆದಾಗ ಪ್ರತಿಯೊಬ್ಬ ವರ್ಕರಿನ ಡೀಟೇಲ್ಸನ್ನು ನಮಗೆ ಅಲ್ಲಿ ಒಂದೇ ಲಾಗಿನ್ನಲ್ಲಿ ನಮಗೆ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಎಂಪ್ಲಾಯಿ ಇಂಟರ್ಫೇಸ್. ಮೋಸ್ಟ್ HRIS ಪ್ಯಾಕೇಜಸ್ allow an employee to have limited user access. ಅಂದರೆ ಇಲ್ಲಿ ಬರೀ ಹ್ಯೂಮನ್ ರಿಸೋರ್ಸಸ್ ಮ್ಯಾನೇಜರ್ ಮಾತ್ರ ಇನ್ಫಾರ್ಮೇಷನನ್ನು ಆಕ್ಸೆಸ್ ಮಾಡೋದಲ್ಲ, ವರ್ಕರ್ಸು ಸಹ ಅವರ ಪರ್ಸನಲ್ ಡೀಟೇಲ್ಸನ್ನು ಇಲ್ಲಿ HRIS ಅಲ್ಲಿ ನೋಡಲಿಕ್ಕೆ ಅವಕಾಶ ಇರುತ್ತೆ. 6th ಕಂಪೋನೆಂಟ್ ಈಸ್ ರಿಕ್ರೂಟ್ಮೆಂಟ್ ಆ್ಯಂಡ್ ರಿಟೆನ್ಷನ್. ರಿಕ್ರೂಟ್ಮೆಂಟ್ ಅಂತ ಹೇಳಿದರೆ ಸೆಲೆಕ್ಷನ್ಗಿಂತ ಮುಂಚೆ ಬರುವಂಥದ್ದು. ಅದು ಏನು ಅಂತ ಹೇಳಿದರೆ ಕಂಪನಿಯ ಒಳಗಡೆ ಎಷ್ಟು ಜಾಬ್ ವೇಕೆಂಟ್ ಆಗಿದೆ ಮತ್ತು ಆ ವೇಕೆನ್ಸಿ ಜಾಬನ್ನು ಫಿಲಪ್ ಮಾಡಲಿಕ್ಕೆ ರೀಡರನ್ನು ಅಥವಾ ಪಬ್ಲಿಕನ್ನು ಹೇಗೆ ಮೋಟಿವೇಟ್ ಮಾಡೋದು ಜಾಬಿಗೆ ಅಪ್ಲೈ ಮಾಡಲಿಕ್ಕೆ, ಮತ್ತು ಜಾಬಿಗೆ ಅಪ್ಲೈ ಮಾಡಲಿಕ್ಕೆ ಹೇಗೆ ಮೋಟಿವೇಟ್ ಮಾಡುವಂಥ ಪ್ರೊಸೆಸನ್ನು ನಾವು ಇಲ್ಲಿ ರಿಕ್ರೂಟ್ಮೆಂಟ್ ಅಂತ ಹೇಳ್ತೀವಿ. ರಿಟೆನ್ಷನ್ ಅಂದರೆ ಅಪಾಯಿಂಟ್ಮೆಂಟ್ ಆಗಿದ್ದಾರೆ ವರ್ಕರ್ಸ್, ಅವರನ್ನು ನಮ್ಮ ಕಂಪ್ನಿ ಒಳಗಡೆನೆ ಯಾವ ರೀತಿಯಾಗಿ ಉಳಿಸ್ಕೋಬೇಕು ಅದನ್ನು, ಆ ಪ್ರೊಸೆಸನ್ನು ನಾವು ರಿಟೆನ್ಷನ್ ಅಂತ ಹೇಳ್ತೇವೆ. ಇಟ್ ಕ್ಯಾನ್ ಬಿ ಸೆಡ್ ದಟ್ ರಿಕ್ರೂಟ್ಮೆಂಟ್ ಆ್ಯಂಡ್ ರಿಟೆನ್ಷನ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಂಪೋನೆಂಟ್ಸ್ ಆಫ್ HRIS. ಸೊ ಹ್ಯೂಮನ್ ರಿಸೋರ್ಸ್ ಇನ್ಫಾರ್ಮೇಷನ್ ಸಿಸ್ಟಮಿನ ಇಂಪಾರ್ಟೆಂಟ್ ಕಂಪೋನೆಂಟ್ ಯಾವುದು ಅಂತ ಹೇಳಿದರೆ ರಿಕ್ರೂಟ್ಮೆಂಟ್ ಮತ್ತು ರಿಟೆನ್ಷನ್. It goes without saying that it is the anchor of all HR policies and system. Finding new talent, acquiring them, keeping them engaged, and finally being able to retain them are the major task of human resource manager. So human resource manager ಆದವರು ಅವರ ಜವಾಬ್ದಾರಿ ಏನು ಅಂತ ಹೇಳಿದರೆ ವರ್ಕರ್ಸ್ ಹೊಸ ಟ್ಯಾಲೆಂಟನ್ನು ಹುಡುಕಿ ಆದ ನಂತರ ಅವರನ್ನು ನಮ್ಮ ಕಂಪನಿಗೇನೆ ಅಪ್ಲೈ ಮಾಡಿ ನಾವು ನಿಮ್ಮನ್ನು ಸೆಲೆಕ್ಟ್ ಮಾಡ್ತೇವೆ ಅಂತ ಹೇಳಿಬಿಟ್ಟು ಆಶ್ವಾಸನೆಯನ್ನು ಕೊಡುವಂಥದ್ದು, ಮತ್ತು ಅವರ ಅಪಾಯಿಂಟ್ಮೆಂಟ್ ಆದ ನಂತರ ಸರಿಯಾದಂಥ ಕೆಲಸವನ್ನು ಅವರಿಗೆ ಕೊಡುವಂಥದ್ದು, ಅಂದರೆ ಪ್ಲೇಸ್ಮೆಂಟನ್ನು ಸರಿಯಾಗಿ ಮಾಡುವಂಥದ್ದು. ಇದೆಲ್ಲ ಆಕ್ಟಿವಿಟೀಸ್ ಏನಿದೆ ಅದನ್ನು ಸಕ್ಸಸ್ಫುಲಿ ಕಂಡಕ್ಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಈ ಎಲ್ಲ ಆಕ್ಟಿವಿಟೀಸಿನ ಡೀಟೇಲ್ಸನ್ನು ನಾವು ಸಿಸ್ಟಮಲ್ಲಿ ಸ್ಟೋರ್ ಮಾಡಲಿಕ್ಕೆ HRIS ಮುಖಾಂತರ ಸಾಧ್ಯ ಆಗುತ್ತೆ. 7th one is training. A training module can enable organizations with blended training experience to their staff to improve engagement, job satisfaction and retention. So training module ಅಂತ ಹೇಳಿದರೆ ಪ್ಯಾಟರ್ನ್ ಅಥವಾ ಮೆಥಡಾಲಜಿಯನ್ನು ಅಥವಾ ಟ್ರೈನಿಂಗ್ ಪ್ರೋಗ್ರಾಮನ್ನು ಇಲ್ಲಿ ಆರ್ಗನೈಸ್ ಮಾಡಲಿಕ್ಕೆ ನಮಗೆ HRIS ಯೂಸ್ ಆಗುತ್ತೆ. ಅಂದರೆ HRIS ಅಲ್ಲಿ ಪ್ರತಿಯೊಬ್ಬ ವರ್ಕರಿನ ಪರ್ಸನಲ್ ಡೀಟೇಲ್ಸ್ ಇರುತ್ತೆ. ಅದರಲ್ಲಿ ನಾವು ತಿಳ್ಕೊಬಹುದು ಯಾವ ವರ್ಕರಿಗೆ ಟ್ರೈನಿಂಗ್ ಕೊಡಬೇಕು ಮತ್ತು ಯಾವ ವರ್ಕರಿಗೆ ಟ್ರೈನಿಂಗು ಇನ್ನೂ ಆಗಲಿಲ್ಲ ಅಥವಾ ಮುಗ್ದು ಹೋಗಿದೆ ಟ್ರೈನಿಂಗ್, ಯಾವ್ಯಾವ ವರ್ಕರು 6 months ಟ್ರೈನಿಂಗ್ ಮುಗಿಸಿದ್ದಾರೆ, ಯಾವ ವರ್ಕರ್ಸು ಹೊಸದಾಗಿ ಅಪಾಯಿಂಟ್ ಆಗಿದ್ದಾರೆ, ಇನ್ನೂ ಟ್ರೈನಿಂಗ್ ಆಗಲಿಲ್ಲ. ಈ ರೀತಿಯಾಗಿ ಟ್ರೈನಿಂಗ್ ಬಗ್ಗೆ ಇನ್ಫಾರ್ಮೇಷನನ್ನು HRIS ಅಲ್ಲಿ ತಿಳ್ಕೊಳ್ಳಿಕ್ಕೆ HR ಮ್ಯಾನೇಜರಿಗೆ ಸಾಧ್ಯ ಆಗುತ್ತೆ. ಸೊ ಅದನ್ನು ಆ ಇನ್ಫಾರ್ಮೇಷನನ್ನು ಗಮನದಲ್ಲಿ ಇಟ್ಕೊಂಡು ಟ್ರೈನಿಂಗ್ ಪ್ರೋಗ್ರಾಮನ್ನು ಪ್ರಿಪೇರ್ ಮಾಡಲಿಕ್ಕೆ HR ಮ್ಯಾನೇಜರ್ಗೆ ಸುಲಭ ಆಗುತ್ತೆ. ಸೊ ಹಾಗೆ ಮಾಡಿದಾಗ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಮತ್ತು ರಿಟೆನ್ಷನನ್ನು
ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಅಂದರೆ ಮ್ಯಾನೇಜರಿಗೂ ತಾವು ಮಾಡುವಂಥ ಕೆಲಸದ ಮೇಲೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಹೋಗುತ್ತೆ. ಯಾಕಂದರೆ ಅವರಿಗೆ ಬೇಕಾದಂಥ ಇನ್ಫಾರ್ಮೇಷನ್ ಸುಲಭದಲ್ಲಿ ಸಿಗುತ್ತೆ. ಅದೇ ರೀತಿಯಾಗಿ ವರ್ಕರ್ಸ್ನ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ನು ಸಹ ಇಂಪ್ರೂವ್ ಮಾಡ್ಬೋದು. ಅಂದರೆ ಟ್ರೈನಿಂಗ್ ಪ್ರೋಗ್ರಾಮ್ ಎಲ್ಲ ಕರೆಕ್ಟಾಗಿ ಅವ್ರು ಚಾಕೌಟ್ ಇದ್ದಾರೆ ಅಂತ ಇದ್ದಾಗ ವರ್ಕರ್ಸಿಗೂ ಸಹ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ನನ್ನ ಟ್ರೈನಿಂಗ್ ಇನ್ನೂ ಮುಗ್ದಿಲ್ಲ, ಆದ ಕಾರಣ ಈ ಸತಿ ಈ ಬ್ಯಾಚಿನಲ್ಲಿ ಈ ಪ್ರೋಗ್ರಾಮಿನಲ್ಲಿ ನನ್ನನ್ನು ಇನ್ಕ್ಲೂಡ್ ಮಾಡಿದ್ದಾರೆ, ನನ್ನ ಫ್ರೆಂಡ್ ಆಲ್ರೆಡಿ ಟ್ರೈನಿಂಗನ್ನು ಮುಗಿಸಿದ್ದಾನೆ, ಸೊ ಅವರನ್ನು ಈ ಟ್ರೈನಿಂಗ್ ಪ್ರೋಗ್ರಾಮಿಂದ ಹೊರಗಡೆ ಇಟ್ಟಿದ್ದಾರೆ. ಸೊ ಈ ರೀತಿಯಾಗಿ ಅನಾಲಿಸಿಸ್ ಮಾಡಿದಾಗ ವರ್ಕರಿಗೆ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಮತ್ತು ಅವರು ಅದೇ ಸಂಸ್ಥೆಯಲ್ಲಿ ಕೆಲಸವನ್ನ ಕಂಟಿನ್ಯೂ ಮಾಡಲಿಕ್ಕೆ ಇಷ್ಟಪಡ್ತಾರೆ. ಹೊಸ ಕೆಲಸವನ್ನು ಹುಡ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋದಿಲ್ಲ. ಯಾಕೆಂತ ಹೇಳಿದರೆ ಯಾವ ವರ್ಕರ್ಸಿಗೆ ಟ್ರೈನಿಂಗ್ ಆಗಿಲ್ಲ ಅವರಿಗೆ ನಾವು ಟ್ರೈನಿಂಗ್ ಕೊಡಲಿಕ್ಕೆ ಪ್ರೋಗ್ರಾಮನ್ನು ಚಾಕೌಟ್ ಮಾಡ್ತೇವೆ. HRIS ಮಾಡ್ಯೂಲಿನ ಹೆಲ್ಪನ್ನು ಪಡ್ಕೊಂಡು. ನೆಕ್ಸ್ಟ್ ಈಸ್ 8th one, talent management. Employees are the most valuable resources in any organization. Process of talent management, that is attracting, recruitment, engaging, developing and retaining employees, is a complicated process. Employee turnover cost is expensive. So talent management ಅಂತ ಹೇಳಿದ್ರೆ ಇಲ್ಲಿ ವರ್ಕರ್ಸಿಗೆ ಸಂಬಂಧಪಟ್ಟ ಹಾಗೆ ಪ್ರತಿಯೊಂದು ಇನ್ಫಾರ್ಮೇಷನ್ ಡಿಟೇಲ್ಡ್ ಆಗಿ ಹಲವಾರು ವರ್ಷ ನಾವು ಅದನ್ನು ಇಲ್ಲಿ ಸ್ಟೋರ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆದ ಕಾರಣ ಆ ವರ್ಕರಿನ ಟ್ಯಾಲೆಂಟ್, ಆ ವರ್ಕರಲ್ಲಿ ಏನೇನು ಟ್ಯಾಲೆಂಟ್ ಇರುತ್ತೆ ಅಂದರೆ ಎಕ್ಸ್ಪೀರಿಯನ್ಸ್ಡ್ ವರ್ಕರ್ಸಲ್ಲಿ ಏನೇನು ಟ್ಯಾಲೆಂಟ್ ಇರುತ್ತೆ, ಆ ಟ್ಯಾಲೆಂಟ್ ಇರುವಂಥ ವರ್ಕರ್ಸನ್ನು ನಾವು ನಮ್ಮ ಆರ್ಗನೈಸೇಷನಲ್ಲೇ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಸೊ ಯಾವಾಗ ನಮ್ಮ ವರ್ಕರನ್ನು ನಮ್ಮ ಹತ್ರನೇ ಉಳಿಸ್ಕೊಳ್ತೇವೆ, ಯಾವಾಗ ಎಂಪ್ಲಾಯಿ ಟರ್ನ್ ಓವರ್ ಏನಾಗುತ್ತೆ ಅದು ಕಡಿಮೆ ಆಗುತ್ತೆ. ಎಂಪ್ಲಾಯಿ ಟರ್ನ್ ಓವರ್ ಆಗಲಿ ಅಂತ ಹೇಳಿಬಿಟ್ಟಾಗ ಏನಾಗುತ್ತೆ, ಅದು ನಮಗೆ ಅಂದರೆ ಜಾನ್ಸ್ಟಾ ಕಂಪ್ನಿಗೆ ಎಕ್ಸ್ಪೆನ್ಸಿವ್ ಆಗುತ್ತೆ ಅಥವಾ ಕಾಸ್ಟ್ಲಿ ಅಫೇರ್ ಆಗುತ್ತೆ. ಸೊ ಇಲ್ಲಿ ಟ್ಯಾಲೆಂಟ್ ಮ್ಯಾನೇಜ್ಮೆಂಟಲ್ಲಿ ಏನು ಮಾಡಬೇಕಾಗುತ್ತೆ, HR ಮ್ಯಾನೇಜರ್ ಆದವರು HRIS ಅನ್ನು ಲಾಗಿನ್ ಮಾಡಿಬಿಟ್ಟು ಪ್ರತಿಯೊಬ್ಬ ವರ್ಕರಿನಲ್ಲಿ ಏನೇನು ಟ್ಯಾಲೆಂಟ್ ಇದೆ, ಅವ್ರ ಸ್ಕಿಲ್ ಸೆಟ್ಸ್ ಏನಿದೆ ಅದನ್ನೆಲ್ಲ ತಿಳ್ಕೊಂಡು ಟ್ಯಾಲೆಂಟನ್ನು ನಮ್ಮ ಕಂಪ್ನಿಯಿಂದ ಆಚೆ ಹೋಗಲಿಕ್ಕೆ ಬಿಡಬಾರ್ದು. ಆ ರೀತಿಯಾಗಿ ಅವರು ಮ್ಯಾನೇಜ್ ಮಾಡಬೇಕು ಟ್ಯಾಲೆಂಟನ್ನು, ಅಂದರೆ ವರ್ಕರ್ಸನ್ನು ಮ್ಯಾನೇಜ್ ಮಾಡಿ ನಮ್ಮ ಕಂಪ್ನಿಯಲ್ಲಿ ಉಳಿಸ್ಕೋಬೇಕು. 9th one is ಸಕ್ಸೆಷನ್ ಪ್ಲಾನಿಂಗ್. ಅಂದರೆ ಫ್ಯೂಚರ್ ಪ್ಲಾನ್ ಮಾಡಲಿಕ್ಕೆ ನಮಗೆ HRIS ಯೂಸ್ ಆಗುತ್ತೆ. ಫ್ಯೂಚರ್ ಪ್ಲಾನ್ ಮಾಡೋದಂದ್ರೆ ಯಾವ ವಿಷಯಕ್ಕೆ ಪ್ಲಾನ್ ಮಾಡೋದು, ಹ್ಯೂಮನ್ ರಿಸೋರ್ಸಸ್ಗೆ ಸಂಬಂಧಪಟ್ಟಂಥ ಯಾವುದೇ ಆಕ್ಟಿವಿಟೀಸನ್ನು ಪ್ಲಾನ್ ಮಾಡಲಿಕ್ಕೆ ನಮಗೆ HRIS ಯೂಸ್ಫುಲ್ ಆಗುತ್ತೆ. ದಿಸ್ ಪರ್ಟಿಕ್ಯುಲರ್ ಮಾಡ್ಯೂಲ್ ಹೆಲ್ಪ್ಸ್ ಆರ್ಗನೈಸೇಷನ್ ಟು ಮ್ಯಾಪ್ ಟ್ಯಾಲೆಂಟ್ ಪೈಪ್ಲೈನ್ ಆ್ಯಂಡ್ ರ್ಯಾಂಕಿಂಗ್ಸ್. ಸೊ ಪ್ರತಿಯೊಬ್ಬ ವರ್ಕರಿನಲ್ಲಿ ಯಾವ ರೀತಿಯಾದಂಥ ಟ್ಯಾಲೆಂಟ್ ಸ್ಕಿಲ್ ಸೆಟ್ಸ್ ಇದೆ, ಅವರ ರ್ಯಾಂಕಿಂಗ್ ಎಷ್ಟಿದೆ, ರ್ಯಾಂಕಿಂಗ್ ಅಂತ ಹೇಳಿದರೆ ಪರ್ಫಾರ್ಮೆನ್ಸ್ ಅಪ್ರೈಸಲ್ ಏನು ಮಾಡ್ತಾರೆ HR ಮ್ಯಾನೇಜರ್, ಆವಾಗ ಪ್ರತಿ ವರ್ಕರಿನ ರ್ಯಾಂಕಿಂಗ್ ಯಾವ ರೀತಿಯಾಗಿದೆ ಅದನ್ನು ಗಮನದಲ್ಲಿ ಇಟ್ಕೊಂಡು ಯಾವ್ಯಾವ ವರ್ಕರಿಗೆ ನಾವು ಯಾವ್ಯಾವ ಜವಾಬ್ದಾರಿಯನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಅದು HR ಮ್ಯಾನೇಜರ್ ನಿಭಾಯಿಸ್ತಾರೆ. ಸಪೋಸು ವರ್ಕರ್ಸಿನ ಡೀಟೇಲ್ಡ್ ಇನ್ಫಾರ್ಮೇಷನ್ ಇಲ್ಲ ಅಂತ ಇದ್ದಾಗ, HR ಮ್ಯಾನೇಜರಿನ ಕೈಯಲ್ಲಿ ಇಲ್ಲ ಅಂತ ಇದ್ದಾಗ ಆವಾಗ ಮ್ಯಾನೇಜರ್ಗೆ ಫ್ಯೂಚರ್ ಈ ವರ್ಕರ್ಸಿನ ಟೀಮನ್ನು ಇಟ್ಕೊಂಡು ಫ್ಯೂಚರನ್ನು ಪ್ಲ್ಯಾನ್ ಮಾಡೋದು ಕಷ್ಟ ಆಗುತ್ತೆ. ಬಟ್ ಇಲ್ಲಿ ನಾನು ಆವಾಗ ಹೇಳಿದ ಹಾಗೇನೆ ವಿದಿನ್ ಅ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಆನ್ ದ ಟಿಪ್ ಆಫ್ ದ ಮೌಸನ್ನು ಜಸ್ಟ್ ಕ್ಲಿಕ್ ಮಾಡಿದಾಗಲೇ ನಮಗೆ ಟಿಪ್ ಆಫ್ ದ ಫಿಂಗರ್ ಅಂತ ಹೇಳ್ತೇವೆ ಅಥವಾ ಕ್ಲಿಕ್ಕಿಂಗ್ ಆಫ್ ದಿ ಮೌಸ್ ಅಂತ ಹೇಳ್ತೇವೆ. ಹಾಗೆ ಮಾಡಿದಾಗ ನಮಗೆ ವರ್ಕರ್ಸಿನ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಅದನ್ನೇ ಇಟ್ಕೊಂಡು HR ಮ್ಯಾನೇಜರ್ ವರ್ಕರ್ಸಿಗೆ ಸಂಬಂಧಪಟ್ಟ ಹಾಗೆ ಫ್ಯೂಚರನ್ನು ಪ್ಲಾನ್ ಮಾಡಲಿಕ್ಕೆ ಆಗುತ್ತೆ. ನೆಕ್ಸ್ಟ್ ಬೆನಿಫಿಟ್ಸ್ ಆಫ್ ಹ್ಯೂಮನ್ ರಿಸೋರ್ಸ್ ಇನ್ಫಾರ್ಮೇಷನ್ ಸಿಸ್ಟಮ್. ಫಸ್ಟ್ ಬೆನಿಫಿಟ್ ಈಸ್ ಎಕ್ಸ್ಪೆಡಿಷನ್ ಆಫ್ ರಿಕರಿಂಗ್ ಟಾಸ್ಕ್ ಥ್ರೂ ಆಟೋಮೇಷನ್. ರಿಕರಿಂಗ್ ಟಾಸ್ಕ್ ಅಂತ ಹೇಳಿದ್ರೆ ಇಲ್ಲಿ ರಿಪಿಟೇಟಿವ್ ಟಾಸ್ಕ್ ಮಾಡುವಂಥ ಕೆಲಸ ಪದೇ ಪದೇ ಮಾಡ್ತಾ ಇದ್ದೇವೆ ಅಂತ ಇದ್ರೆ ಅದನ್ನು ನಾವು ರಿಕರಿಂಗ್ ಟಾಸ್ಕ್ ಅಂತ ಹೇಳ್ತೇವೆ. ಸೊ ಅದು ಇಲ್ಲಿ ಏನಾಗುತ್ತೆ, ಆಟೋಮೇಷನ್ ಮುಖಾಂತರ ಕಡಿಮೆ ಆಗುತ್ತೆ. ರಿಪಿಟೇಷನನ್ನು ನಾವು ಇಲ್ಲಿ HR ಮ್ಯಾನೇಜರ್ ಅವಾಯ್ಡ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕಂದರೆ ವರ್ಕರ್ಸಿನ ಇನ್ಫಾರ್ಮೇಷನ್ ಒಮ್ಮೆ ನಾವು ಅದನ್ನು ಸಿಸ್ಟಮಲ್ಲಿ, ಕಂಪ್ಯೂಟರ್ ಸಿಸ್ಟಮಲ್ಲಿ ನಾವು ಅದನ್ನು ಸ್ಟೋರ್ ಮಾಡ್ತೇವೆ ಅಂತ ಇದ್ದಾಗ ನಮಗೆ ಯಾವಾಗ ಬೇಕು ಆವಾಗ ಅದನ್ನು ಎಕ್ಸೆಸ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ, ಅದನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದೇ ಪೇಪರಲ್ಲಿ ಅಥವಾ ಬುಕ್ಸಲ್ಲಿ ರೆಕಾರ್ಡ್ಸಲ್ಲಿ ನಾವು ಮೇಂಟೈನ್ ಮಾಡಿದ್ದೀವಿ ಅಂತ ಇದ್ದಾಗ ಏನಾಗುತ್ತೆ, ಹುಡುಕ್ಬೇಕು ಯಾವ ಪೇಜಲ್ಲಿ ಯಾವ ವರ್ಕರಿನ ಇನ್ಫಾರ್ಮೇಷನ್ ಇದೆ ಅಂತ ಹೇಳಿ ಚೆಕ್ ಮಾಡಬೇಕಾಗುತ್ತೆ. ಸೊ ಅದು ಸ್ವಲ್ಪ ಕಷ್ಟ ಆಗ್ತದೆ.
ಮಾಡಿದ್ದ ಕೆಲಸವನ್ನೇ ಪದೇ ಪದೇ ಮಾಡಬೇಕು. ಬಟ್ ಇಲ್ಲಿ ಹಾಗಿಲ್ಲ, ಆಟೋಮೇಷನ್ ಮುಖಾಂತರ ಕಡಿಮೆ ಸಮಯದಲ್ಲಿ ನಮಗೆ ಪ್ರತಿಯೊಬ್ಬ ವರ್ಕರಿನ ಇನ್ಫಾರ್ಮೇಷನ್ ಸಿಗುತ್ತೆ. ಸೆಕೆಂಡ್ ಬೆನಿಫಿಟ್ ಈಸ್ ಇಂಪ್ರೂವ್ಡ್ ಅಬಿಲಿಟಿ ಟು ರೀಚ್ ಲಾರ್ಜ್ ಕ್ಯಾಂಡಿಡೇಟ್ ಪೂಲ್ಸ್ ರಿಗಾರ್ಡಿಂಗ್ ನ್ಯೂ ಪೊಸಿಷನ್ ಓಪನಿಂಗ್. ಅಂದರೆ ಒಂದು ಜಾಯಿಂಟ್ ಸ್ಟಾಕ್ ಕಂಪ್ನಿಯಲ್ಲಿ ನ್ಯೂ ಪೊಸಿಷನ್ ಓಪನಿಂಗ್ ಅಂತ ಹೇಳಿದ್ರೆ ಖಾಲಿ ಹುದ್ದೆ, ವೇಕೆನ್ಸಿ, ಖಾಲಿ ಹುದ್ದೆ ಅಂತ ಇದ್ದಾಗ HR ಮ್ಯಾನೇಜರ್ ಆದವರು ತುಂಬ ವರ್ಕರ್ಸನ್ನು ಇಲ್ಲಿ ರೀಚ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಬರೀ ಇಂಟರ್ನಲ್ ಸೋರ್ಸ್ ಅಲ್ಲ, ಎಕ್ಸ್ಟರ್ನಲ್ ಸೋರ್ಸ್ ಮುಖಾಂತರನೂ ಸಹ ನಾವು ಖಾಲಿ ಹುದ್ದೆಯನ್ನು ಇಲ್ಲಿ ಫಿಲಪ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಡಿಪಾರ್ಟ್ಮೆಂಟಲ್ಲಿ ಒಬ್ಬ ವರ್ಕರ್ ರಿಟೈರ್ ಆಗಿ ಹೋಗಿದ್ದಾರೆ ಅಂತ ಇದ್ದಾಗ ಆವಾಗ ಆ ವೇಕೆನ್ಸಿಯನ್ನು ಫಿಲಪ್ ಮಾಡಲಿಕ್ಕೆ ಒಬ್ಬ ಕ್ಯಾಂಡಿಡೇಟಲ್ಲಿ ಏನೆಲ್ಲ ಕ್ವಾಲಿಫಿಕೇಷನ್ ಇರಬೇಕು, ಏನೆಲ್ಲ ಅಬಿಲಿಟಿ, ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತೆ, ಅದನ್ನು ತಿಳ್ಕೊಂಡು ತುಂಬ ಜನರನ್ನು ಇಲ್ಲಿ HR ಮ್ಯಾನೇಜರ್ ರೀಚ್ ಔಟ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಥರ್ಡ್ ಒನ್ ಈಸ್ ability to quickly apply higher selection standards to a number of applications. ವೇಕೆಂಟ್ ಜಾಬಿಗೆ ತುಂಬ ಪಬ್ಲಿಕ್ ಅಥವಾ ಸೊಸೈಟಿ ಅವರು ಏನು ಮಾಡ್ತಾರೆ, ಔಟ್ಸೈಡರ್ ಏನಿರ್ತಾರೆ ಅವರು ಅಪ್ಲೈ ಮಾಡಿರ್ತಾರೆ. ಸೊ ಅಪ್ಲೈ ಮಾಡಿದಾಗ ಇಲ್ಲಿ ಆದಷ್ಟು ಕಡಿಮೆ ಟೈಮಿನಲ್ಲಿ HR ಮ್ಯಾನೇಜರ್ ಆ ಎಲ್ಲ ಅಪ್ಲಿಕೇಶನನ್ನು ಇಲ್ಲಿ ಎಕ್ಸೆಸ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಯಾವ ರೈಟ್ ಕ್ಯಾಂಡಿಡೇಟ್ ಬೇಕಾಗಿರುತ್ತೆ ಅದನ್ನು ತುಂಬ ಕಡಿಮೆ ಟೈಮಿನಲ್ಲಿ ಸೆಲೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಹೇಗೆ ಅಂತ ಹೇಳಿದರೆ, ಈಗ ವೇಕೆನ್ಸೀಸ್ ಜಾಯಿಂಟ್ ಸ್ಟಾಕ್ ಕಂಪ್ನಿಯಲ್ಲಿ ಇದೆ ಅಂತ ಇದ್ದರೆ ಇಮೇಲ್ ಅಡ್ರೆಸ್ಸನ್ನು ಕೊಟ್ಬಿಟ್ಟು ಅಪ್ಲೈ ಮಾಡಿ ಅಂತ ಹೇಳಿ ಅಡ್ವರ್ಟೈಸ್ಮೆಂಟನ್ನು ಕೊಟ್ಟಾಗ ಯಾರು ಆ ಹುದ್ದೆ ಅಥವಾ ಆ ಜಾಬಲ್ಲಿ ಇಂಟ್ರೆಸ್ಟೆಡ್ ಇರ್ತಾರೆ ಅವರು ತಮ್ಮ ಇಮೇಲನ್ನು ಅಥವಾ ರೆಸ್ಯೂಮನ್ನು, ಬಯೋಡಾಟಾವನ್ನು ಕಂಪ್ನಿಗೆ ಕಳಿಸಿಕೊಡ್ತಾರೆ. ಸೊ ಕಂಪ್ನಿಯಲ್ಲಿ ಏನು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ, ಕಡಿಮೆ ಟೈಮಿನಲ್ಲಿ ಅವರು ಕಂಪ್ನಿಯ ಮೇಲನ್ನು ಓಪನ್ ಮಾಡ್ಕೊಂಡ್ಬಿಟ್ಟು ಪ್ರತಿಯೊಂದು ಅಪ್ಲಿಕೇಶನ್ನಲ್ಲಿ ಇರುವಂಥ ಪರ್ಸನಲ್ ಇನ್ಫಾರ್ಮೇಷನನ್ನು ನೋಡಿಬಿಟ್ಟು ಯಾವ ವರ್ಕರಲ್ಲಿ ಬೇಕಾಗುವಂಥ ಟ್ಯಾಲೆಂಟು, ಕ್ವಾಲಿಫಿಕೇಷನ್ ಇರುತ್ತೆ ಅವರನ್ನು ಆಯ್ಕೆ ಮಾಡಲಿಕ್ಕೆ ಇಲ್ಲಿ ಸಾಧ್ಯ ಆಗುತ್ತೆ. ಫೋರ್ತ್ ಒನ್ ಈಸ್ ರಿಡಕ್ಷನ್ ಆಫ್ ಪೇಪರ್ ಆ್ಯಂಡ್ ರಿಲೇಟೆಡ್ ಮಟೀರಿಯಲ್ಸ್ ಆ್ಯಂಡ್ ಸ್ಟೋರೇಜ್ ಆಫ್ ಅನ್ ಈಲ್ಡ್ಸ್ ಕಾಸ್ಟ್ ಸೇವಿಂಗ್. ಸೊ ಆಗ ಹೇಳಿದ ಹಾಗೇನೆ ನಾನು ಪೇಪರಲ್ಲಿ ಅಥವಾ ರೆಕಾರ್ಡ್ಸಲ್ಲಿ ವರ್ಕರ್ಸಿನ ಇನ್ಫಾರ್ಮೇಷನನ್ನು ಮೇಂಟೈನ್ ಮಾಡ್ತಾರೆ ಅಂತ ಹೇಳಿದರೆ ಅಲ್ಲಿ ತುಂಬಾ ಖರ್ಚು ಮಾಡಬೇಕಾಗುತ್ತೆ. ಅಲ್ಲಿ 300 ರೂಪಾಯಿನೋ 500 ರೂಪಾಯಿಯನ್ನು ಕೊಟ್ಟು ರೆಕಾರ್ಡ್ ಬುಕ್ಸನ್ನು ಪರ್ಚೇಸ್ ಮಾಡಬೇಕಾಗುತ್ತೆ. ಅದರಲ್ಲಿ ಅಗೇನ್ ಟೈಮನ್ನು ಸ್ಪೆಂಡ್ ಮಾಡಿಬಿಟ್ಟು ಪ್ರತಿಯೊಬ್ಬ ವರ್ಕರಿನ ಇನ್ಫಾರ್ಮೇಷನನ್ನು ಬರಿಬೇಕಾಗುತ್ತೆ. ಕೆಲವೊಮ್ಮೆ ಅದು ಮಿಸ್ಟೇಕು ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಈ ರೀತಿಯಾಗಿ ಪೇಪರಲ್ಲಿ ಇನ್ಫಾರ್ಮೇಷನನ್ನು ರೆಕಾರ್ಡ್ ಮಾಡಿದಾಗ, ಬುಕ್ಸಲ್ಲಿ ಇನ್ಫಾರ್ಮೇಷನನ್ನು ವರ್ಕರ್ಸಿಗೆ ಸಂಬಂಧಪಟ್ಟ ಹಾಗೆ ರೆಕಾರ್ಡ್ ಮಾಡಿದಾಗ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗುತ್ತೆ. ಬಟ್ ಅದೇ HRIS ಅಲ್ಲಿ ವರ್ಕರ್ಸಿನ ಇನ್ಫಾರ್ಮೇಷನನ್ನು ರೆಕಾರ್ಡ್ ಮಾಡ್ತಾ ಇದ್ದೀರಾ ಅಂತ ಇದ್ದಾಗ ಅಲ್ಲಿ ಪೇಪರ್ ಸೇವ್ ಆಗುತ್ತೆ. ಅಂದರೆ ಪೇಪರಿನ ಪ್ರಶ್ನೆನೇ ಬರೋದಿಲ್ಲ, ಎಲೆಕ್ಟ್ರಾನಿಕಲಿ ಅದು ವರ್ಕರ್ಸಿನ ಇನ್ಫಾರ್ಮೇಷನ್ ರೆಕಾರ್ಡ್ ಆಗುತ್ತೆ. ಫಿಫ್ತ್ ಒನ್ ಈಸ್ ಇನ್ ಡಿಸ್ಟ್ರಿಬ್ಯೂಟಿಂಗ್ ಅಪ್ ಟು ಡೇಟ್ ಮಟೀರಿಯಲ್ಸ್ ಕನ್ಸರ್ನಿಂಗ್ ಕಂಪನಿ ಪಾಲಿಸೀಸ್ ಆ್ಯಂಡ್ ಪ್ರೊಸೀಜರ್ಸ್. ಸೊ ಕಂಪನಿಯ ಪಾಲಿಸಿ, ಕಂಪನಿಯ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ಕಂಪನಿಯ ಪ್ರೊಸೀಜರ್ಸಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಇನ್ಫಾರ್ಮೇಷನ್ ಇದೆ ಅಂತ ಇದ್ದು ಆ ಇನ್ಫಾರ್ಮೇಷನ್ ವರ್ಕರ್ಸಿಗೆ ಬೇಕು ಅಂತ ಇದ್ದರೆ ಅದನ್ನು ಆದಷ್ಟು ಕಡಿಮೆ ಸಮಯದಲ್ಲಿ ವರ್ಕರ್ಸಿಗೆ ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇದನ್ನು ನಾವು ಇನ್ ಡಿಸ್ಟ್ರಿಬ್ಯೂಟಿಂಗ್ ಅಪ್ ಟು ಡೇಟ್ ಮಟೀರಿಯಲ್ಸ್ ಅಂತ ಹೇಳ್ತೇವೆ. ವರ್ಕರ್ಸಿಗೆ ಕಂಪನಿಯ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಬಗ್ಗೆ ಮಾಹಿತಿ ಬೇಕು ಅಂತ ಹೇಳಿದರೆ ಕಡಿಮೆ ಟೈಮಿನಲ್ಲಿ ಸುಲಭವಾಗಿ ಅವರಿಗೆ ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸಿಕ್ಸ್ತ್ ಒನ್ ಈಸ್ ಪೊಟೆನ್ಷಿಯಲ್ ಫಾರ್ ಗ್ರೇಟರ್ ಎಂಪ್ಲಾಯಿ ಎಂಗೇಜ್ಮೆಂಟ್ ಥ್ರೂ ಸೆಲ್ಫ್ ಸರ್ವಿಸ್ ಆಪ್ಷನ್. ಇಲ್ಲಿ ಸೆಲ್ಫ್ ಸರ್ವಿಸ್ ಆಪ್ಷನ್ ಅಂತ ಹೇಳಿದರೆ, ಸಪೋಸ್ ನಮಗೆ ನಮ್ಮ ಫ್ರೆಂಡಿನ ಇನ್ಫಾರ್ಮೇಷನನ್ನು ತಿಳ್ಕೊಬೇಕು ಅಂತ ಹೇಳಿದರೆ HRIS ಅಲ್ಲಿ ಲಾಗಿನ್ ಆಗಿಬಿಟ್ಟು ನಮ್ಮ ಕಾಲೇಜಿನ ಇನ್ಫಾರ್ಮೇಷನನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಕಾನ್ಫಿಡೆನ್ಷಿಯಲ್ ಇನ್ಫಾರ್ಮೇಷನ್ಸ್ ಅಲ್ಲ, ಪರ್ಸನಲ್ ಇನ್ಫಾರ್ಮೇಷನನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ನನ್ನ ಫ್ರೆಂಡ್ ಯಾವಾಗ ಜಾಯ್ನ್ ಆದ, ಅವ್ರಿಗೆ ಎಷ್ಟು ವರ್ಷದ ವರ್ಕ್ ಎಕ್ಸ್ಪೀರಿಯನ್ಸ್ ಕಂಪ್ನಿ ಒಳಗಡೆ ಇದೆ, ಇದನ್ನೆಲ್ಲ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದೇ HRIS ಇಲ್ಲ ಅಂತ ಇದ್ದಾಗ ಮೇ ಬಿ ಮ್ಯಾನೇಜರ್ ಹತ್ರ ಹೋಗ್ಬಿಟ್ಟು ರೆಕಾರ್ಡ್ಸ್ ಬುಕ್ಕನ್ನು ಕೇಳಿಬಿಟ್ಟು ಅಲ್ಲಿ ಫೈಂಡ್ ಔಟ್ ಮಾಡಬೇಕಾಗ್ತಿತ್ತು. ಸೊ ಅದು ಟೈಮ್ ಕನ್ಸ್ಯೂಮಿಂಗ್ ಆಕ್ಟಿವಿಟಿ ಆಗಿರುತ್ತೆ. ಸೆವೆಂತ್ ಒನ್ ಈಸ್ ಸ್ಟ್ರೀಮ್ ಲೈನಿಂಗ್ ಆಫ್ ಓಪನ್ ಎನ್ರೋಲ್ಮೆಂಟ್ ಫಾರ್ ಬೆನಿಫಿಟ್ಸ್. ಓಪನ್ ಎನ್ರೋಲ್ಮೆಂಟ್ ಫಾರ್ ಬೆನಿಫಿಟ್ಸ್ ಅಂತ ಹೇಳಿದರೆ ಅದೇ ವೇಕೆನ್ಸೀಸ್ ಇದೆ ಅಂತ ಇದ್ದು, ಖಾಲಿ ಹುದ್ದೆ ಇದೆ ಅಂತ ಇದ್ದರೆ ಅದನ್ನು ಫಿಲಪ್ ಮಾಡಬೇಕು ಅಂತ ಹೇಳಿದರೆ ಯಾರು ಬೇಕಾದರೂ ಅಪ್ಲೈ ಮಾಡಬೇಕು ಅಂತ ಇದ್ದರೆ ಯಾರು ಬೇಕಾದರೂ ಅದನ್ನು ಅಪ್ಲೈ ಮಾಡ್ಬೋದು. ಸೊ ಈ ರೀತಿಯಾಗಿ
ಸುಲಭವಾಗಿ. ಸಪೋಸ್ ಜಾಬ್ ಖಾಲಿ ಇದೆ ಅಂತ ಗೊತ್ತಿದ್ದು ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಮುಂಚೆ ಹೇಗಾಗ್ತಿತ್ತು, ಮುಂಚೆ ಅಪ್ಲಿಕೇಶನ್ ರೆಸ್ಯೂಮನ್ನು ಬಯೋಡಾಟಾನ ಪ್ರಿಪೇರ್ ಮಾಡ್ತಿದ್ವಿ, ಕಂಪ್ನಿಗೆ ಹೋಗ್ಬಿಟ್ಟೆ ಅದನ್ನು HR ಮ್ಯಾನೇಜರ್ ಅಥವಾ ರಿಸೆಪ್ಷನಿಸ್ಟ್ಗೂ ಕೊಟ್ಟು ಬರಬೇಕಾಗ್ತಿತ್ತು. ಬಟ್ ಇವಾಗ ಹಾಗಿಲ್ಲ, ಕಂಪ್ನಿಯ ವೆಬ್ಸೈಟ್ ಅಥವಾ ಇಮೇಲ್ ಐಡಿಗೆ ನಮ್ಮ ರೆಸ್ಯೂಮನ್ನು ಕಳಿಸಿದ್ರೆ ಸಾಕಾಗುತ್ತೆ. ಸೊ ಅದನ್ನು ಅವರು ನೋಡಿಬಿಟ್ಟು ಸಪೋಸ್ ನಮ್ಮ ರೆಸ್ಯೂಮ್ ಬಯೋಡಾಟಾ ಇಷ್ಟ ಆಗುತ್ತೆ ಅಂತ ಇದ್ದರೆ ನಮಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಇಂಟರ್ವ್ಯೂ ಡೇಟನ್ನು ಕೊಡ್ತಾರೆ. HRIS ಅಲ್ಲಿ ಏನಾಗುತ್ತೆ, ನಮಗೆ ಕಡಿಮೆ ಟೈಮಲ್ಲಿ ಆ ಬೆನಿಫಿಟನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಕಂಪ್ನಿಗೆ ಹೋಗ್ಬಿಟ್ಟೆ ಬಯೋಡಾಟಾ ಕೊಡಬೇಕು ಅಂತ ಅಗತ್ಯ ಇಲ್ಲ. 8th one is reduction of errors within payroll systems and employee information databases. ಸೊ ಆಗ ಹೇಳಿದ ಹಾಗೇನೆ ಪ್ರತಿಯೊಬ್ಬ ವರ್ಕರಿನ ಡೀಟೇಲ್ಸನ್ನು ಮೇಂಟೈನ್ ಮಾಡಬೇಕು ಬುಕ್ಕಿನಲ್ಲಿ ಅಂತ ಇದ್ದಾಗ ಅಲ್ಲಿ ಮಿಸ್ಟೇಕ್ ಆಗುವಂಥ ಸಾಧ್ಯತೆಯೂ ಸಹ ಇರುತ್ತೆ. ಅದೇ ರೀತಿಯಾಗಿ ಸಂಬಳವನ್ನು ಕೊಡಬೇಕಾದ್ರೂ ಸಹ ಕೆಲವೊಮ್ಮೆ ಮಿಸ್ಟೇಕ್ ಆಗುವಂಥ ಸಾಧ್ಯತೆ ಇದೆ. ಯಾಕಂದರೆ ಹ್ಯೂಮನ್ ವರ್ಕರ್ HR ಮ್ಯಾನೇಜರ್ ಆದವನೇ ಎಲ್ಲ ಇನ್ಫಾರ್ಮೇಷನನ್ನು ಕೈ ಬರಹ ಮುಖಾಂತರ ಮೇಂಟೈನ್ ಮಾಡಬೇಕಾಗ್ತಿತ್ತು. ಸೊ ಅದು ಸಹ ಅವರಿಗೆ HR ಮ್ಯಾನೇಜರಿಗೆ ಬರ್ಡನ್ ಆಗ್ತಿತ್ತು. ಯಾಕಂದರೆ ಒಂದು ಫ್ಯಾಕ್ಟ್ರಿ ಅಂತ ಬಂದಾಗ 1000 ಗಟ್ಟಲೆ ವರ್ಕರ್ಸ್ ಇರ್ತಾರೆ. ಆ ಎಲ್ಲ ವರ್ಕರ್ಸಿನ ಇನ್ಫಾರ್ಮೇಷನನ್ನು ಅವರು ರೈಟಿಂಗ್ ಮುಖಾಂತರ ಮೇಂಟೈನ್ ಮಾಡಬೇಕು ಅಂತ ಹೇಳಿದರೆ ಕಷ್ಟ ಆಗುತ್ತೆ. ಬಟ್ HRIS ಸಿಸ್ಟಮ್ ಬಂದಾಗ, ಆ ಸಾಫ್ಟ್ವೇರ್ ಬಂದಾಗ ಏನಾಯಿತು, ಕಡಿಮೆ ಟೈಮಿನಲ್ಲಿ ನಾವು ಸರಿಯಾದ ಸಂಬಳವನ್ನು ಸರಿಯಾದ ವ್ಯಕ್ತಿಗೆ ಕೊಡಲಿಕ್ಕೆ ಸಾಧ್ಯ ಆಗಿದೆ ಮತ್ತು ಸರಿಯಾದ ವರ್ಕರ್ಸಿನ ಇನ್ಫಾರ್ಮೇಷನನ್ನು ಒಂದು ಕಡೆ ನಾವು ಸ್ಟೋರ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. 9th one is improved time and attendance tracking abilities with accuracy. ಇಂಪ್ರೂವ್ಡ್ ಟೈಮ್ ಆ್ಯಂಡ್ ಅಟೆಂಡೆನ್ಸ್ ಟ್ರ್ಯಾಕಿಂಗ್ ಎಬಿಲಿಟಿ ಅಂದರೆ ಇಲ್ಲಿ ಕಡಿಮೆ ಟೈಮಿನಲ್ಲಿ ವರ್ಕರಿನ ಅಟೆಂಡೆನ್ಸನ್ನು ತಿಳ್ಕೊಳ್ಳಿಕ್ಕೆ HRIS ಅಲ್ಲಿ ಸಾಧ್ಯ ಆಗುತ್ತೆ. HRIS ಅಲ್ಲಿ ಯಾವ ವರ್ಕರ್ ಎಷ್ಟು ಟೈಮಿಗೆ ಲಾಗಿನ್ ಆದ, ಎಷ್ಟು ಫ್ಯಾಕ್ಟ್ರಿ ಒಳಗಡೆ ಚೆಕ್ ಇನ್ ಆದ, ಫ್ಯಾಕ್ಟ್ರಿ ಸಂಜೆ ಆದಾಗ ಫ್ಯಾಕ್ಟ್ರಿಯನ್ನು ಚೆಕ್ಔಟ್ ಯಾವಾಗ ಮಾಡಿದ್ದಾರೆ, ಅದರ ಇನ್ಫಾರ್ಮೇಷನ್, ಆ ಟೈಮಿಂಗ್ಸ್ ಇನ್ಫಾರ್ಮೇಷನನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಮುಂಚೆ ಆದರೆ ಆ ರೀತಿಯಾದಂಥ ಸಿಸ್ಟಮ್ ಇಲ್ಲ. ಅಟೆಂಡೆನ್ಸ್ ರಿಜಿಸ್ಟರನ್ನು ತೆಗೆದುಬಿಟ್ಟು ಒಮ್ಮೆ ಅಲ್ಲಿ ಬೆಳಗ್ಗೆ ಸಿಗ್ನೇಚರ್ ಮಾಡಿದ್ದಾರೆ ಅಂತ ಹೇಳಿದರೆ ಅದರ ಅರ್ಥ ಆ ವರ್ಕರು ಇವತ್ತು ಕಂಪನಿಯಲ್ಲಿ ಅಟೆಂಡ್ ಆಗಿದ್ದಾನೆ ಅಂತ ಹೇಳಿ, ಅಂದರೆ ಬಂದಿದ್ದಾರೆ, ಪ್ರೆಸೆಂಟ್ ಇದ್ದಾರೆ ಅಂತ ಹೇಳಿ ಅರ್ಥ. ಬಟ್ ಇಲ್ಲಿ ಹೇಗಾಗುತ್ತೆ HRIS ಅಲ್ಲಿ ಅಂತ ಹೇಳಿದರೆ ಅವ್ರು ಎಷ್ಟು ಗಂಟೆ ಕೆಲಸ ಮಾಡಿದ್ದಾರೆ ಅದನ್ನು ತಿಳ್ಕೊಳ್ಳಿಕ್ಕೆ ಇಲ್ಲಿ ಸಾಧ್ಯ ಆಗುತ್ತೆ. ಎಷ್ಟು ದಿವಸ ರಜೆ ತೆಗೆದಿದ್ದಾರೆ, ಎಷ್ಟು ದಿವಸ ಅಟೆಂಡ್ ಆಗಿದ್ದಾರೆ, ಅದನ್ನು ತಿಳ್ಕೊಳ್ಳಿಕ್ಕೆ ಅಕ್ಯುರೇಟ್ ಆಗಿ, ಕರೆಕ್ಟಾಗಿ, ಎಕ್ಸಾಕ್ಟಾಗಿ ತಿಳ್ಕೊಳ್ಳಿಕ್ಕೆ HRIS ನಮಗೆ ಯೂಸ್ಫುಲ್ ಆಗುತ್ತೆ. 10th one is ability to make more informed decisions in real time by using analytics and integration of organizational data. ಆರ್ಗನೈಸೇಷನ್ ಮೇಂಟೈನ್ ಮಾಡಿದಂಥ ಎಲ್ಲ ಇನ್ಫಾರ್ಮೇಷನನ್ನು ಗಮನದಲ್ಲಿ ಇಟ್ಕೊಂಡು, ಅಂದರೆ HRIS ಅಲ್ಲಿ ಇರುವಂಥ ವರ್ಕರ್ಸಿನ ಇನ್ಫಾರ್ಮೇಷನನ್ನು HR ಮ್ಯಾನೇಜರ್ ಸರಿಯಾದ ಸದ್ಬಳಕೆ ಮಾಡಿಕೊಂಡು ಅವರಿಗೆ ಬೇಕಾಗುವಂಥ ಹ್ಯೂಮನ್ ರಿಸೋರ್ಸಸ್ಸಿಗೆ ಸಂಬಂಧಪಟ್ಟಂಥ ನಿರ್ಧಾರಗಳನ್ನು ಸರಿಯಾದ ಟೈಮಿನಲ್ಲಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಥ್ಯಾಂಕ್ ಯು ಫಾರ್ ಲಿಸನಿಂಗ್.